ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾಸೀರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ, ಅದರ ಅರ್ಥ ಕಾಂಗ್ರೆಸ್ನ ಜಯ ಪಾಕಿಸ್ತಾನ ಅನ್ನೋದು ಆಗಿದೆಯಾ ಅಂತ ಪ್ರಶ್ನೆಯನ್ನು ಮಾಡಿದರು. ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು. ಭಯೋತ್ಪಾದನೆ ಪಾಕಿಸ್ತಾನಕ್ಕೆ ಬೆಂಬಲ ಕುಮ್ಮಕ್ಕು ಕೊಡುವಂಥದ್ದು, ಇದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವರು ಅಲ್ಲೇ ಹೋಗ್ಲಿ ಅಂತೇಳಿ ಇಲ್ಲಿ ಯಾಕಿರಬೇಕು ಅಂತ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಅಂದ್ರೆ ನಿನ್ನೇನು ಸಂಭ್ರಮಾಚರಣೆ ಏನಾಯ್ತಲ್ಲ, ಅಂದ್ರೆ ರಿಸಲ್ಟ್ ಬಂದಾದ ನಂತರ ಸಹಜವಾಗಿ ಸಂಭ್ರಮಾಚರಣೆ ಸಡಗರ ಅದೆಲ್ಲ ಇರುತ್ತೆ. ಅದೇ ಗ್ಯಾಪಲ್ಲಿ ಅದೇ ಮಧ್ಯದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಕ್ರೋಶಗಳ ಮೇಲೆ ಆಕ್ರೋಶ. ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ನಿನ್ನೆ ರಾತ್ರಿಯಿಂದಲೂ ಕೂಡ ನಡೀತಾ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಕಾಂಗ್ರೆಸ್ನ ಜಯ ಇದೆಯಲ್ಲ ಅದು ಪಾಕಿಸ್ತಾನ ಅನ್ನೋದು ಆಗಿದೆಯಾ, ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದರು. ನಾಚಿಕೆಗೇಡಿನ ಸಂಗತಿ, ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಏನು ಸ್ಲೋಗನ್ ಮಾಡಿದ್ದಾರೆ. ಇದರ ಅರ್ಥ ಕಾಂಗ್ರೆಸ್ಸಿನ ಜಯ ಪಾಕಿಸ್ತಾನ ಜಯನ. ಎಲ್ಲಿಗೆ ಹೊರಟಿದೆ ಈ ರಾಜ್ಯ? ಭಯೋತ್ಪಾದನೆ ಪಾಕಿಸ್ತಾನದ ಬೆಂಬಲ ಕೊಡುವಂಥ ಜನರಿಗೆ ಕುಮ್ಮಕ್ಕು ಕೊಡುವಂಥ ಈ ಸರ್ಕಾರ ಇವತ್ತು ನೈತಿಕ ಹೊಣೆಯನ್ನು ಕಳ್ಕೊಂಡಿತ್ತು. ರಾಜೀನಾಮೆ ಮನೆಗೆ ಹೋಗಿ. ಎರಡನೇದಾಗಿ ಪಾಕಿಸ್ತಾನದ ಜನ ನರೇಂದ್ರ ಮೋದಿ ಬೇಕಂತಿದ್ದಾರೆ. ಅಲ್ಲಿಯ ಬಡತನ, ಅಲ್ಲಿಯ ಬೆಲೆ ಏರಿಕೆ, ಅಲ್ಲಿಯ ಹಣದುಬ್ಬರ ಹೆಚ್ಚಾಗಿರೋದು. ಯಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವ್ರಿಗೆ ಪಾಕಿಸ್ತಾನ್ಗೆ ಕಳಿಸೋದು ಸೂಕ್ತ. ಅತ್ಯಂತ ನಾಚಿಕೆಗೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.